ಒಮ್ಮೆ ಒಬ್ಬ ಅತ್ಯಂತ ಶಕ್ತಿಶಾಲಿ ಮತ್ತು ಬುದ್ಧಿವಂತ ರಾಜನಿದ್ದನು. ಅವನ ರಾಜ್ಯವು ವಿಶಾಲವಾಗಿತ್ತು ಮತ್ತು ಸಂಪತ್ತು ಅಪಾರವಾಗಿತ್ತು. ಆದರೆ ಆ ರಾಜನಿಗೆ ಒಂದು ದೊಡ್ಡ ದೌರ್ಬಲ್ಯವಿತ್ತು. ಅದೇ ಅವನ ಅತಿಯಾದ ಕೋಪ. ಸಣ್ಣ ವಿಷಯಗಳಿಗೂ ಅವನು ತನ್ನ ಸಂಯಮವನ್ನು ಕಳೆದುಕೊಳ್ಳುತ್ತಿದ್ದನು. ಕ್ಷಣಿಕ ಆವೇಶದಲ್ಲಿ ಅವನು ತೆಗೆದುಕೊಳ್ಳುತ್ತಿದ್ದ ನಿರ್ಧಾರಗಳು ಅನೇಕ ಬಾರಿ ಅನ್ಯಾಯದ ಶಿಕ್ಷೆಗಳಿಗೆ ಕಾರಣವಾಗುತ್ತಿದ್ದವು. ಇದರಿಂದಾಗಿ ರಾಜ್ಯದ ಪ್ರಜೆಗಳು ಮತ್ತು ಸೇವಕರು ಅವನ ಬಗ್ಗೆ ಗೌರವಕ್ಕಿಂತ ಹೆಚ್ಚಾಗಿ ಭಯವನ್ನು ಹೊಂದಿದ್ದರು. ಒಂದು ದಿನ ಆ ರಾಜನ ಬಾಲ್ಯದ ಗುರುಗಳು ಅರಮನೆಗೆ ಆಗಮಿಸಿದರು. ಅವರು ರಾಜನಿಗೆ ಕೇವಲ ಅಕ್ಷರಗಳನ್ನು ಮಾತ್ರವಲ್ಲದೆ ಜೀವನದ ಮೌಲ್ಯಗಳನ್ನು ಬೋಧಿಸಿದವರು. ಅಂದು ಸಂಜೆ ಗುರುಗಳ ಗೌರವಾರ್ಥವಾಗಿ ಅರಮನೆಯಲ್ಲಿ ಭೋಜನಕೂಟವನ್ನು ಏರ್ಪಡಿಸಲಾಗಿತ್ತು. ಅವರಿಬ್ಬರೂ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಊಟ ಮಾಡುತ್ತಿದ್ದಾಗ ಅನಿರೀಕ್ಷಿತವಾಗಿ ಒಂದು ನೊಣವು ರಾಜನ ಆಹಾರದ ಬಟ್ಟಲಿನಲ್ಲಿ ಬಿದ್ದಿತು. ಇದನ್ನು ಕಂಡ ರಾಜನು ಕೆಂಡಾಮಂಡಲನಾದನು. ಕೋಪಗೊಂಡ ರಾಜನು ಆ ಅಮಾಯಕ ಸೇವಕನನ್ನು ಕಠಿಣವಾಗಿ ಶಿಕ್ಷಿಸಲು ಮುಂದಾದನು. ಆಗ ಪಕ್ಕದಲ್ಲೇ ಇದ್ದ ಗುರುಗಳು ಅತ್ಯಂತ ಶಾಂತವಾಗಿ ರಾಜನ ಬಳಿ ಹೀಗೆ ಹೇಳಿದರು: ಮಹಾರಾಜರೇ, ಸ್ವಲ್ಪ ಯೋಚಿಸಿ. ಆ ಸೇವಕನು ಉದ್ದೇಶಪೂರ್ವಕವಾಗಿ ನೊಣವನ್ನು ಹಾಕಿಲ್ಲ. ಅದು ಹಾರಿ ಬಂದು ಬಿದ್ದಿದೆ. ಈ ಪುಟ್ಟ ನೊಣವು ನಿಮ್ಮ ಶಾಂತಿಯನ್ನು ಕೆಡಿಸಿಲ್ಲ. ಬದಲಾಗಿ ನಿಮ್ಮ ಪ್ರತಿಕ್ರಿಯೆಯು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತಿದೆ. ಗುರುಗಳು ತಮ್ಮ ಮಾತನ್ನು ಮುಂದುವರಿಸುತ್ತಾ ಹೇಳಿದರು: ಯಾರು ತನ್ನ ಭಾವನೆಗಳನ್ನು ನಿಯಂತ್ರಿಸಲಾರನೋ ಅವನು ಜಗತ್ತನ್ನು ಆಳಲು ಅರ್ಹನಲ್ಲ. ನಿಜವಾದ ಶಕ್ತಿ ಇರುವುದು ಇತರರನ್ನು ದಂಡಿಸುವುದರಲ್ಲಿ ಅಲ್ಲ, ಬದಲಾಗಿ ತನ್ನ ಮನಸ್ಸನ್ನು ಗೆಲ್ಲುವುದರಲ್ಲಿ ಎಂದು ಮಾರ್ಮಿಕವಾಗಿ ನುಡಿದರು. ಗುರುಗಳ ಮಾತುಗಳು ರಾಜನ ಕಣ್ಣು ತೆರೆಸಿದವು. ಕೋಪವು ಒಂದು ಅಭ್ಯಾಸವಾದರೆ ತಾಳ್ಮೆಯೂ ಕೂಡ ಒಂದು ಅಭ್ಯಾಸವೇ ಎಂದು ಅವನು ಅರಿತುಕೊಂಡನು. ಅಂದಿನಿಂದ ರಾಜನು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದು ಕ್ಷಣದ ವಿರಾಮವನ್ನು ತೆಗೆದುಕೊಳ್ಳುವುದನ್ನು ರೂಢಿಸಿಕೊಂಡನು. ಮನಸ್ಸು ಶಾಂತವಾದಾಗ ಆಲೋಚನೆಗಳು ಸ್ಪಷ್ಟವಾಗುತ್ತವೆ ಎಂಬ ಸತ್ಯ ಅವನಿಗೆ ತಿಳಿಯಿತು. ಕಾಲಕ್ರಮೇಣ ಅವನ ಆಡಳಿತವು ನ್ಯಾಯಯುತವಾಯಿತು ಮತ್ತು ಪ್ರಜೆಗಳು ಅವನನ್ನು ಪ್ರೀತಿಯಿಂದ ಕಾಣಲಾರಂಭಿಸಿದರು. ಈ ಕಥೆಯ ಸಾರಾಂಶವೇನೆಂದರೆ, ಕೋಪ, ದುಃಖ ಅಥವಾ ಅತಿಯಾದ ಸಂತೋಷ ಇವೆಲ್ಲವೂ ಕ್ಷಣಿಕವಾದ ಭಾವನೆಗಳು. ಇವುಗಳು ನಮ್ಮನ್ನು ನಿಯಂತ್ರಿಸಬಾರದು. ಬದಲಾಗಿ ನಾವು ಇವುಗಳನ್ನು ನಿಯಂತ್ರಿಸಬೇಕು. ನಮ್ಮ ಜೀವನದಲ್ಲಿ ನಮ್ಮನ್ನು ಕೆರಳಿಸುವ ಇಂತಹ ಅಂಶಗಳನ್ನು ಗುರುತಿಸಿ ಸಾವಧಾನವಾಗಿ ಪ್ರತಿಕ್ರಿಯಿಸುವುದನ್ನು ಕಲಿಯಬೇಕು. ಭಾವನೆಗಳ ಮೇಲೆ ಹಿಡಿತ ಸಾಧಿಸಿದವನು ಮಾತ್ರ ಜೀವನದಲ್ಲಿ ನಿಜವಾದ ಶಾಂತಿ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯ. ಜೀವನದ ಕಷ್ಟದ ಹಾದಿಯಲ್ಲಿ ನಮಗೆ ಬೇಕಾಗಿರುವುದು ಒಂದೇ ಒಂದು ಸಣ್ಣ ಸ್ಫೂರ್ತಿಯ ಕಿಡಿ. ಅದು ಭಗವದ್ಗೀತೆಯ ಜ್ಞಾನವಿರಲಿ, ಬುದ್ಧನ ಶಾಂತಿಯ ಮಾರ್ಗವಿರಲಿ ಅಥವಾ ಮಹಾಪುರುಷರ ಬದುಕಿನ ಕಥೆಗಳಿರಲಿ. ನಮ್ಮ ಈ ಚಾನೆಲ್ನ ಉದ್ದೇಶ ನಿಮ್ಮಲ್ಲಿ ಹೊಸ ಭರವಸೆ ಮೂಡಿಸುವುದು ಮಾತ್ರ. ನೀವು ಕೂಡ ನಮ್ಮ ಈ ಜ್ಞಾನದ ಪಯಣದಲ್ಲಿ ಜೊತೆಯಾಗಿ ಸಾಗಲು ಮತ್ತು ಪ್ರತಿದಿನ ನಿಮ್ಮ ಮನಸ್ಸನ್ನು ಸದೃಢಗೊಳಿಸಿಕೊಳ್ಳಲು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ವಿಡಿಯೋಗಳನ್ನು ಮಾಡಲು ನಮಗೂ ಪ್ರೇರಣೆಯನ್ನು ನೀಡುತ್ತದೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜೀವನದಲ್ಲಿ ದಾರಿ ಹುಡುಕುತ್ತಿರುವ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಸದಾ ಸಕಾರಾತ್ಮಕವಾಗಿರಿ ಮತ್ತು ಜಾಗರೂಕರಾಗಿರಿ.